जय नमः पार्वते पति शिव हर हर। श्री ग्राम देवी माता की, द्यामव्व देवी माता की, विश्वगुरु बसवेश्वर महाराज की, सकल साधु संत महाराज की जय मंगलम। जय नमः पार्वते पति शिव हर हर। ನೀವೇನರೇ ತಿಳಿದಿರಬೇಕು ಅಜ್ಜರ್ ಲಘು ಬಿಡ್ತಾರಂತ ಹೇಳಿ ನಾವು 12ರ ಮಟ್ಟ ಮಾತಾಡಬೇಕಂತನ ಬಂದೀವಿ. ನೀವೇನು ಉಣ್ಣೋದು ಬೇಡ, ನಾ ಊಟ ಮಾಡೇ ಬಂದೀನಿ, ನಾ ಉಂಡ ಮೇಲೆ ನೀವ್ಯಾಕೆ ಉಣ್ಣೋದು? ಹೌದಿಲ್ಲವ? ನೀವು ಜೈಘೋಷ ಹಾಕಿದ್ರೆ ಹೆಂಗಿರಬೇಕು ಅಂತಂತಂದ್ರೆ ಊರಾಗ ಏನು ಕಟ್ಟಿ ಮೇಲೆ ಒಂದಿಷ್ಟು ಮ್ಯಾಳಕ್ಕೆ ಕುಂತಾವಲ್ಲ ಅವು ಕಿತ್ಕೊಂಡು ಎದ್ದು ಬರ್ಬೇಕು, ಏನೋ ನಡೆದೈತೆ ಅಲ್ಲಿ ಅಂತ ಹೇಳಿ. ಬಹಳ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಮಧ್ಯ ಮಧ್ಯದಲ್ಲಿ ಎದ್ದು ಹೋಗೋದು ಬೇಡ. ನಾನೇನು ಭಾಳ ಹೊತ್ತು ಮಾತಾಡೋದಿಲ್ಲ, ಒಂದು 3 ತಾಸು ಮಾತಾಡ್ತೇನೆ ಅಷ್ಟ. ಅಂತೀರೆ ಬಸವಾದಿ ಶಿವಶರಣರನ್ನ, ವಿಶ್ವದ ಎಲ್ಲ ಮಹಾದಾರ್ಶನಿಕರನ್ನ ಸ್ಮರಣೆ ಮಾಡಿ ಈ ನೆಲವನ್ನು ಪಾವನಗೊಳಿಸಿರ್ತಕ್ಕಂತಹ ಜಗನ್ಮಾತೆ ಜಗಜ್ಜನನಿ ಶಾಂಭವಿ ಆದಿಶಕ್ತಿಯನ್ನು ಮನದಲ್ಲಿ ಧ್ಯಾನಿಸಿಕೊಂಡು ಆ ತಾಯಿಯ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ಹಣೆಮನೆದು ನವರಾತ್ರಿಯ ಪ್ರಯುಕ್ತವಾಗಿ ಜರುಗ್ತಿರ್ತಕ್ಕಂತಹ ವೈಭವ ಪೂರ್ಣವಾಗಿರುವಂತಹ ಹಾವನೂರು ಗ್ರಾಮದ ಪುಣ್ಯ ನೆಲದಲ್ಲಿ ಬಂದ ಭಕ್ತರ ಕಷ್ಟಗಳನ್ನು ಕಳೀತಕ್ಕಂತಹ, ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಮಹಾ ಅಧಿದೇವತೆ ಆಗಿರುವಂತಹ ಜಗನ್ಮಾತೆ ಹಾವನೂರು ದ್ಯಾಮವ್ವನ ಸನ್ನಿಧಾನದಲ್ಲಿ ನವರಾತ್ರಿಯ ವೈಭವವನ್ನು ನಾವೆಲ್ಲ ನೋಡ್ತಾ ಇದ್ದೇವೆ, ಪುರಾಣವನ್ನು ಕೇಳ್ತಾ ಇದ್ದೇವೆ. ಪ್ರಾಯಶಃ ಭಾರತ ದೇಶದೊಳಗನೆ ನವರಾತ್ರಿ, ಶಿವರಾತ್ರಿ ಅಂತಕ್ಕಂತಹ ಭಾವನೆಗಳನ್ನು, ಜಾತ್ರೆಗಳನ್ನು ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಈ ಹಿಂದೂ ಆಚರಣೆಯನ್ನು ಮಾಡ್ತಕ್ಕಂತಹ ನಮ್ಮೆಲ್ಲರಿಗೂ ಬಹಳ ಪ್ರಿಯವಾಗಿರ್ತಕ್ಕಂತಹ, ಆದರಣೀಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಹಬ್ಬ ಯಾವುದು ಅಂತಂದ್ರೆ ಈ ವಿಜಯದಶಮಿಯ ದಸರಾ ಹಬ್ಬ. ಹೀಗಾಗಿ ದಸರಾ ಹಬ್ಬದೊಳಗೆ ವಿಶ್ವವಿಖ್ಯಾತವಾಗಿರ್ತಕ್ಕಂತಹ ದಸರೆ ಎಲ್ಲಿ ನಡೀತದ ನಿಮಗೆಲ್ಲ ಗೊತ್ತದೆ. ಎಲ್ಲಿ ನಡೀತದ್ರಿವ? ಮೈಸೂರಿನೊಳಗೆ ನಡೀತದ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಮೈಸೂರಿನ ಚಾಮುಂಡೇಶ್ವರಿಯ ನವರಾತ್ರಿಯನ್ನು ನೋಡ್ಲಿಕ್ಕೆ ನಾಡಿನ, ದೇಶದ, ವಿದೇಶದ ಎಲ್ಲ ಜನ ಎಲ್ಲಿ ಬರ್ತಾರ ಅಂತಂತಂದ್ರ ಮೈಸೂರಿಗೆ ಬರ್ತಾರೆ. ಅಂಬಾರಿಯನ್ನು ನೋಡ್ತಾರ, ಚಾಮುಂಡೇಶ್ವರಿ ದರ್ಶನವನ್ನು ಮಾಡ್ತಾರೆ. ಬಹುಶಃ ಕರ್ನಾಟಕದೊಳಗ ನವರಾತ್ರಿ ಅಂತಂತಂದ್ರೆ ಅದು ದಕ್ಷಿಣ ಭಾಗದ ಮೈಸೂರಿನ ಚಾಮುಂಡೇಶ್ವರಿಯ ದಸರೆ ಆದರೆ, ಬಹುಶಃ ಉತ್ತರ ಕರ್ನಾಟಕ ಭಾಗದೊಳಗ ಮೈಸೂರಿನ ದಸರೆಯನ್ನು ಎಲ್ಲಾದರೂ ನೋಡಬಹುದಾಗಿತ್ತು ಅಂತಂತಂದ್ರೆ ಅದು ಹಾವನೂರಿನ ದ್ಯಾಮವ್ವನ ಕಾರ್ಯಕ್ರಮದೊಳಗೆ ನೋಡಬಹುದು ಅನ್ನುವಂಥ ವೈಭವ. ಹೀಗಾಗಿ ಬಹುಶಃ ನನಗೆ ಹಿಂಗೆ ಅನ್ಸಾಕತ್ತದಲ್ಲ, ಹೆಂಗೆ ಮೈಸೂರು ದರ್ಬಾರ್ ಹಾಲ್ನೊಳಗೆ ಯದುವೀರ್ ಮಹಾರಾಜ ಹೆಂಗೆ ದರ್ಬಾರ್ ಹಾಲ್ನೊಳಗೆ ಕುಂತ ದಸರೆ ಮಾಡಕತ್ತಾನ, ಹಂಗೆ ಬಹುಶಃ ಹಾವನೂರಿನೊಳಗೆ ಇದು ವಾತಾವರಣ ಹೆಂಗೆ ಕಾಣಕತ್ತದ ಅಂತಂದ್ರೆ ಒಂದು ಮೈಸೂರು ಅರಮನೆಯ ಒಂದು ದರ್ಬಾರ್ ಹಾಲ್ನೊಳಗೆ ಹಾವನೂರಿನ ದ್ಯಾಮವ್ವನ ಕ್ಷೇತ್ರ ಕಾಣಕತ್ತದಂತೆ. ಎಲ್ಲಿ ನೋಡ್ತೀರಿ ಅಲ್ಲಿ ಬೆಳಕ, ಎಲ್ಲಿ ನೋಡ್ತೀರಿ ಅಲ್ಲೆಲ್ಲ ಭಕ್ತರು. ಎಷ್ಟು ವೈಭವ! ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳಿ. ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಅಂತ ಹೇಳ್ತಾರೆ. ಬಹುಶಃ ಎಷ್ಟೋ ಜನಕ್ಕೆ ಕಣ್ಣದಾವು, ಆದ್ರೆ ತಗೊಂಡು ಏನ್ ಮಾಡೋದ್ರಿ? ಇಂಥ ವೈಭವ ನೋಡುವಂಥ ಸೌಭಾಗ್ಯ ಅವ್ರಿಗಿಲ್ಲಲ್ಲ. ಎಷ್ಟೋ ಜನ ನೋಡ್ಬೇಕಂತಾರ, ಆದ್ರೆ ನೋಡಾಕ ಕಣ್ಣಿರಂಗಿಲ್ಲ. ಇಲ್ಲಿ ಪ್ರಸಾದ ಉಣ್ಬೇಕಂತಾರ, ಉಣಾಕ ಕೈ ಇರಂಗಿಲ್ಲ. ಪುರಾಣ ಕೇಳಬೇಕಂತಾರ, ಕೇಳಾಕ ಕಿವಿನ ಇರಂಗಿಲ್ಲ. ಬಹುಶಃ ಎಷ್ಟೋ ಜನಕ್ಕೆ ಕಿವಿ, ಕಣ್ಣು, ಕೈಗಳಿದ್ರೂ ಕೂಡ ಅಂತ ಭಾಗ್ಯ ಸಿಕ್ಕಿರೋದಿಲ್ಲ. ಬಹುಶಃ ಕಣ್ಗಳಿದ್ದು, ಕೈಗಳಿದ್ದು, ಕಿವಿಗಳಿದ್ದು ಕೂಡ ನಮ್ಮ ಬದುಕಿನೊಳಗಿಂತ ವೈಭವವನ್ನು ನೋಡಲಿಕ್ಕೆ ಅವಕಾಶ ಸಿಕ್ಕದ ಅಂತಂತಂದ್ರೆ
ಇಲ್ಲೆಲ್ಲ ಕುಳಿತಂಥ ಭಕ್ತರು ನೀವೆಲ್ಲ ಹಿಂದಿನ ಜನದೊಳಗೆ ಪುಣ್ಯ ಮಾಡಿರಿ, ಅದಕ್ಕಿಂತ ಒಂದು ಅವಕಾಶ ನಿಮಗೆ ಒದಗಿ ಬಂದಿದೆ ಅನ್ನುವಂಥದ್ದನ್ನು ತಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಇಂಥವೆಲ್ಲ ನೋಡಾಕ ಕೇಳಾಕ ಪುಣ್ಯ ಮಾಡಿರ್ಬೇಕ್ರಿ. ಅಂತಿಂಥವ್ರಿಗೆ ಖಾಲಿ ಪುಕ್ಷಟ್ಟಿ ಮಂದಿಗಿಂತ ಪುಣ್ಯ ಸಿಗಂಗಿಲ್ಲ. ನೀವೆಲ್ಲ ಪುಣ್ಯ ಮಾಡಿದ್ದಕ್ಕೆ ಅವಕಾಶ ಸಿಕ್ಕದು. ಎಷ್ಟೋ ಜನ ಹಾವನೂರು ದ್ಯಾಮವ್ವನ ಜಾತ್ರೆ ಅಂತಂತಂದ್ರೆ ಎಲ್ಲೆಲ್ಲೋ ಇದ್ದವರೆಲ್ಲ ಓಡೋಡಿ ಬರ್ತಾರೆ ಈ ತಾಯಿ ಸನ್ನಿಧಾನದೊಳಗೆ ಆ ತಾಯಿನ ನೋಡ್ಲಿಕ್ಕೆ. ವರ್ಷಕ್ಕೊಮ್ಮೆ ದರ್ಶನ ಕೊಡ್ತಕ್ಕಂಥ ತಾಯಿಯನ್ನು ನೋಡ್ಲಿಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಅಂಥ ತಾಯಿಯ ಸನ್ನಿಧಾನದೊಳಗೆ ಕುಳಿತುಕೊಂಡು ಪುರಾಣ ಕೇಳೋದು, ಆ ತಾಯಿಯ ಲೀಲೆಯನ್ನ ಕೇಳೋದು, ಇಲ್ಲಿ ಪ್ರಸಾದ ಉಣ್ಣೋದು ಅಂತಂತಂದ್ರೆ ಪೂರ್ವ ಜನ್ಮದ ಪುಣ್ಯ ಇದ್ದವರಿಗೆ ಮಾತ್ರ ಸಿಗತಕ್ಕಂಥದ್ದು. ಹೀಗಾಗಿ ಹೇಳ್ತಾರೆ ನೋಡ್ರಿ, ಇಂದಿನ ಪುಣ್ಯವನ್ನು ಇಂದುಣ್ಣಬೇಕಾತ್ಮ ಅಂತೇಳಿ. ನಾವೆಲ್ಲ ಹಿಂದಿನ ಜನ್ಮದೊಳಗೆ ಏನೋ ಪುಣ್ಯ ಮಾಡಿರ್ಬೇಕು. ಅದಕ್ಕೆ ಹಾವನೂರಿನೊಳಗೆ ಬದುಕಿದ್ದೀವಿ, ಹುಟ್ಟಿದ್ದೀವಿ, ಇಲ್ಲಿ ಅನ್ನ ಉಣ್ಣಾಕತ್ತೀವಿ ಅಂತಕ್ಕಂಥದ್ದು. 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ನಾವು ಬಂದಿದ್ದೇವೆ. ಅಂಥ ಮನುಷ್ಯ ಜನ್ಮದೊಳಗೆ ಇಂಥ ಪುಣ್ಯ ನೆಲದೊಳಗೆ ನಾವೆಲ್ಲ ಬದುಕು ನಡೆಸಾಕತ್ತೀವಿ ಅಂತಂತಂದ್ರೆ ನಾವೆಲ್ಲ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಿರುವಂಥ ಕಾರಣಕ್ಕಾಗಿಯೇ ಇಂಥ ನೆಲದೊಳಗೆ ಕುಂಡಿರುವಂಥ ಅವಕಾಶ ನಮಗೆ ಬಂದಿದೆ ಅನ್ನುವಂಥದ್ದನ್ನು ನಾವೆಲ್ಲ ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಹೀಗಾಗಿ ಪೂರ್ವ ಜನ್ಮದ ಪುಣ್ಯದ ಸುಕೃತ ಫಲಗಳಿಗೆಲ್ಲ ಅವಕಾಶ ಮಾಡಿಕೊಡ್ತಾವ. ಒಂದಿಬ್ಬರು ಹೊಂಟಿದ್ರಂತ ಹಿಂಗ ಒಂದಿಬ್ರು ಊರಾಗ ಹೊಂಟಿದ್ರಂತ. 3 ದಿನ ಆಗಿತ್ತು, ಊಟನ ಮಾಡಿದ್ದಿಲ್ಲ ಅವರು. 3 ದಿನ ಆಗಿತ್ತು, ಊಟ ಮಾಡಿದ್ದಿಲ್ಲ. ಊಟ ಮಾಡಬೇಕು ಅಂತ ಹುಡುಕ್ತಾರ, ಎಲ್ಲಿಯೂ ಕೂಡ ಊಟಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಅನ್ನ ಸಿಗ್ತಾ ಇಲ್ಲ. ಹುಡುಕಾಡ್ಕೋತ ಹೊಂಟಾರ. ಏನೂ ಸಿಗ್ಲಿಲ್ಲ ಅಂಥೇಳಿ ಸುಸ್ತಾಗಿತ್ತು. ಇನ್ನೇನು ಕುತ್ಕೋಬೇಕು ಅನ್ನೋದ್ರಾಗ ಒಂದು ಎದುರುಗಡೆಗೆ ಒಂದು ಅಂಗಡಿ ಕಾಣುತ್ತೆ, ಒಂದು ಹೋಟೆಲ್ ಕಾಣುತ್ತೆ. ಆ ಹೋಟೆಲ್ ಮೇಲೆ ಒಂದು ಬೋರ್ಡ್ ಬರೆದಿತ್ತು. ಬೋರ್ಡ್ನಾಗ ಏನು ಬರೆದಿತ್ತು ಅಂತಂತಂದ್ರೆ ಬೇಕಾದವರು ಬೇಕಾದಷ್ಟು ಬೇಕಾದ ಸಾರಿ ಊಟ ಮಾಡ್ಬೋದು ಅಂತ ಬರೆದಿತ್ತು. ಏನು ಬರೆದಿತ್ತು ರೀ? ಬೇಕಾದವರು ಬೇಕಾದಾಗ ಬೇಕಾದಷ್ಟು ಊಟ ಮಾಡ್ಬೋದು ಅಂತ ಬರೆದಿತ್ತು. ಇವ್ರಿಗೆ ಅದ ಬೇಕಾಗಿತ್ತು, ಪುಗ್ಶೆಟ್ಟಿ ಸಿಗೋದೇ ಬೇಕಾಗಿತ್ತು, ಕಿಶೆದಾಗ ರೊಕ್ಕ ಇರಲಿಲ್ಲ. ಆ ಬೋರ್ಡ್ ನೋಡಿದ ತಕ್ಷಣನೇ ನಮಗ ಇದು ತಯಾರಾಗಿ ಕಾಣ್ತದ, ಅಂಗಡಿ ನಮಗಾಗಿ ತೆಗೆದಂಗೆ ಕಾಣ್ತದ, ಹೋಗುನು ಬಾ ಅಂತ ಒಂದಿಷ್ಟು ಮುಂದೆ ಹೋದ್ರು. ಆ ಬೋರ್ಡ್ನ್ಯಾಗ ಇನ್ನೊಂದು ಕೆಳಗೊಂದು ಸಾಲು ಬರ್ದಿತ್ತು. ಏನು ಬರ್ದಿತ್ತು ಅಂತಂದ್ರೆ, ನೀವು ಉಂಡಿರುವ ದುಡ್ಡಿನ ಹಣವನ್ನ ನಿಮ್ಮ ಮೊಮ್ಮಕ್ಕಳ ಕಡೆ ತಗೋತೀವಿ ಅಂತನೂ ಬರ್ದಿತ್ತು. ಇದು ಭಾಳ ಚಲೋ ಆತಂದ್ರ ಅವರು. ಏನು ಬರ್ದಿತ್ತು? ನೀವು ಉಂಡು ಊಟದ ಬಿಲ್ ಯಾರ ಕಡೆ ತಗೋತೀವಿ? ನಿಮ್ಮ ಮೊಮ್ಮಕ್ಕಳ ಕಡೆ ತಗೋತೀವಿ. ಇದ ಬೇಕಾಗಿತ್ತು ಇವಕ್ಕೂ. ದುಡಿಲಾರ್ದ ದುಃಖ ಬಡಿಲಾರ್ದ ಬರ್ತೈತಿ ಅಂದ್ರೆ ಯಾರಿಗೆ ಬ್ಯಾಡ ಹೇಳ್ರಿ ನೋಡೋಣ. ಪುಗ್ಶೆಟ್ಟಿ ಬರ್ತೈತಿ ಅಂದ್ರೆ ಯಾರೇ ಬಿಡ್ತಾರೇನ್ರಿ? ಮೊದಲು ನನಗ ಬರ್ಲ್ರಿ ಅಜ್ಜಾರ. 2,000 ಅಕೌಂಟಿಗೆ ಬಂದತ್ತಿಲ್ಲ ನೋಡಾಕ ಮುಂಜಾನೆ ಪಾಳೆ ಹಚ್ಚಿರ್ತಾಳ ಅವ್ವ ಬ್ಯಾಂಕಿನ ಮುಂದೆ. ಬಾಳೆ ಬಿಟ್ಟಾಳ, ಕಳೆ ತೆಗೆದು ಬಿಟ್ಟಾಳ, ಹೊಲ್ದಾಗ ನೀರು ಹಾಸೋದು ಬಿಟ್ಟಾಳ. ತಿಂಗಳಾಗೈತಿಲ್ಲ, ಆಧಾರ್ ಕಾರ್ಡ್ ತೊಗೊಂಡು ಹೋಗೋದು, ಬ್ಯಾಂಕ್ ಮುಂದೆ ನಿಂದ್ರೋದು ಮ್ಯಾನೇಜರ್ಗೆ. 2,000 ಬಂದೈತೆ ನೋಡ್ರಿ, 2,000 ಬಂದ. ಯಾಕ ಬರಾಕ ಆತೈತಲ್ಲ, ಅದು ಬಿಡುದು ಯಾಕೆ? ಹೀಗಾಗಿ ಬರೋದನ್ನು ಯಾರೂ ಕೂಡ ಬಿಡ್ಲಿಕ್ಕೆ ಇಷ್ಟಪಡೋದಿಲ್ಲ ನಾವು. ಪುಗ್ಶೆಟ್ಟಿ ಯಾಕೆ ಬಿಡುನು ಅಂದವ. ಇಬ್ರು ಚಲೋ ಆತ್ ನಡಿ, ನಮಗಿನ ಮದುವೆ ಆಗಿಲ್ಲ, ನಮಗ ಮದುವೆ ಆಗಿ ನಮಗ ಮಕ್ಕಳು ಹುಟ್ಟಿ ಅವು ದೊಡ್ಡ ಆಗಿ ಅವಕ್ಕೆ ಮದುವೆ ಆಗಿ ಅವಕ್ಕೆ ಹುಟ್ಟಿದ ಮಕ್ಕಳ ಕಡೆಗೆ ಇವು ರೊಕ್ಕ ತಗೋತಾರಂತ. ಭಾಳ ಶಾನೆನ ಸಿಕ್ಕ ನಮಗೆ ಅಂದು. ಇವು ಎರಡು ಅವನು ಶಾನೆ ಇದ್ದ, ಇವರು ಶಾನೆ ಇದ್ರು. ಹೋಗೋರು ಹೋದ್ರು ಬರಬ್ಬರಿ ಏನೇನು ಬೇಕು, ಇಡ್ಲಿ ವಡ ಪಡ್ಡು ದ್ವಾಸೆ ಅದು ಇದು ಎಲ್ಲ. 3 ದಿನ ಉಂಡಿದ್ದಿಲ್ಲ, 3 ದಿನದ್ದು ಒಂದ ಹೊತ್ತ ಹೊಡೆದ್ರು ಬರಬ್ಬರಿ. ಒಂದ ಹೊತ್ತು ಹೊಡಿದಂತಾರೆ ಇಲ್ಲವ. ಭಾಳ ಮಂದಿಗೆ ನವರಾತ್ರಿಯಾಗ ಒಪ್ಪತ್ತು ಮಾಡ್ರು ಭಾಳ ಮಂದಿ ಅದಾರ. 3 ಹೊತ್ತದು ಒಂದ ಹೊತ್ತು ಹೊಡಿದ್ರಿ ಒಪ್ಪತ್ತದೇನ್ರಿ ಅನ್ನೋದು. ಹೌದಾ? ಉಪವಾಸ ರೆಜ್ಜರ ನಾನು ಅನ್ನೋದೈತ್ರಿ. ಮುಂಜಾನೆ ಒಂದು ಡಬ್ರಿ ಉಪ್ಪಿಟ್ಟು ಉಣ್ಣೋದು ಉಪವಾಸ ರೆಜ್ಜರ ಅನ್ನೋದು. ಚುರುಮುರಿ ನಡಿತೈತಂತ, ಸೂಸ್ಲಾ ನಡಿತೈತಂತ, ಉಪ್ಪಿಟ್ಟು ನಡಿತೈತಂತ. ಡಬ್ರಿ ಗಂಟ್ಲೆ ಉಪ್ಪಿಟ್ಟು ತಿಂದು ಉಪವಾಸ ಮಾಡೋ ಮಂದಿನೂ ಭಾಳ ಐತಿ. ಈ ಊರನ್ ಸುದ್ದಿ ಅಲ್ಲವ ನಾ ಹೇಳೋದು, ಬೇರೆ ಊರಂದು. ಈ ಉಪವಾಸ ಮಾಡ್ರದ್ದು ಹೇಳಾಕತ್ತೀನಿ ನಾನು. ಹಂಗ 3 ದಿನ ಉಣ್ಲಾರ್ದವ ಉಂಡ್ರು, ಬರಬ್ಬರಿ ಉಂಡ್ರು. ಯಾಕೆ ಬಿಲ್ಲ ಕೊಡೋದಿಲ್ಲಲ್ಲ. ಉಂಡವ್ರ ಆಮೇಲೆ ಊಟ ಆತು, ಬಂದು ಕೈ ತೊಳ್ಕೊಂಡು ಇನ್ನೇನು ಹೇಳೋದ್ರಾಗ ಬಿಲ್ ತೊಗೊಂಡು ಬಂದವ ಮಾಲಕ. ಬಿಲ್ ತಂದು ಕೊಡೋಣ. ಯಾವ್ದು ಇದಂದ್ರೆ ಇವರು ಉಂಡದ್ ಬಿಲ್ಲಪ್ಪ. ಅರೆ ಬೋರ್ಡ್ನಾಗ ಏನು ಬರ್ದಿ ನೀನು?
ಉಂಡದ ಬಿಲ್ ಮೊಮ್ಮಕ್ಕಳ ಕಡೆ ಇಸ್ಕೋತ್ನಂದಿ, ನಮ್ಮ ಮೊಮ್ಮಕ್ಕಳ ಕಡೆ ಇಸ್ಕೋ ಅಂದ್ರೆ ಇವ್ರು ಬೆರಕಿಗಳು. ಅವಾಗ ಮಾಲಕ್ ಅಂದ, ತಮ್ಮ ನಾನು ನೀವು ಉಂಡು ಬಿಲ್ ಕೇಳಕತ್ತಿಲ್ಲ, ನಿಮ್ಮ ಅಜ್ಜಗಳು ಹಿಂದೆ ಬಂದು ಉಂಡು ಹೋಗಿದ್ರೆ ಅದ್ರ ಬಿಲ್ ಕೊಟ್ಟು ಹೋಗ್ರಿ ಅಂದವ. ನಾ ಹೇಳೋದು ಅರ್ಥ ಆತ್ರಿ? ಹಿಂದಿಂದು ಈಗ ನಾವು ತೀರ್ಸಾಕ ಬಂದೀವಿ. ಹೀಗಾಗಿ ಹಿಂದಿನ ಪುಣ್ಯವನ್ನು ಹಿಂದುಂಡುಣಬೇಕಾತ್ಮ ಅಂತನ್ನುವ ಹಂಗ ನೀವೆಲ್ಲ ಪುಣ್ಯ ಮಾಡಿರೋ ಕಾರಣಕ್ಕಾಗಿ ಪರಮ ಪೂಜ್ಯರ ಆಲ್ಮೇಲೆ ಪರಮ ಪೂಜ್ಯರ ಪ್ರವಚನ ಕೇಳುವಂಥ ಸೌಭಾಗ್ಯ ನಿಮಗೆ ಒದಗಿ ಬಂದದಂತಕ್ಕಂಥದ್ದು. ಪರಮ ಪೂಜ್ಯರು ಪ್ರವಚನ ಪ್ರವೀಣರು, ಅತ್ಯಂತ ಅನುಭವಿಗಳು, ವಿದ್ಯಾವಂತರು. ಪರಮ ಪೂಜ್ಯರು ಇಂಗ್ಲಿಷ್ನೊಳಗೆ ಮಾತಾಡಕತ್ರ ಕೇಳಕ್ ಮೈ ರೋಮಾಂಚನ ಆಗ್ತದೆ. ಅಂತಹ ವಿದ್ಯೆಯನ್ನು ಪಡೆದಿರ್ತಕ್ಕಂತಹ ಗುಲ್ಬರ್ಗ ಭಾಗದ ಆಲ್ಮೇಲ್ ಭಾಗದಿಂದ ಪರಮ ಪೂಜ್ಯರು ಆ ಗಡಿಯಿಂದ ಈ ಗಡಿಗೆ ಬಂದು ಏನ್ರಿ, ಆ ಗಡಿಯಿಂದ ಈ ಗಡಿಗೆ ಬಂದಿರತಕ್ಕಂಥ ಪರಮ ಪೂಜ್ಯರು ಜಗದೇವ ಮಲ್ಲಿ ಬೊಮ್ಮಯ್ಯ ಮಹಾಸ್ವಾಮಿಗಳವರು ಇವತ್ತಿಂತ ಒಂದು ನಮ್ಮ ಭಾಗಕ್ಕೆ ಬಂದು ಎಷ್ಟು ಅದ್ಭುತವಾಗಿ ಪುರಾಣವನ್ನು ಹೇಳಾಕತ್ತಾರ. ನಾವು ಒಳಗೆ ಬರೋ ಮುಂದೆ ನವಲಗುಂದ ನಾಗಲಿಂಗಜ್ಜಿಂದ ಏನೋ ಪವಾಡ ಹೇಳಾಕತ್ತಿದ್ರು, ಕಿವಿ ಹಂಗ ಕೇಳಾಕತ್ತಿತ್ತ ಕಡೆ. ಅಷ್ಟು ಅದ್ಭುತವಾಗಿ ಪುರಾಣ ಹೇಳ್ತಕ್ಕಂಥವರನ್ನ ಕರೆಸಿ ಒಳ್ಳೆಯ ಸಂಗೀತ ಕಲಾವಿದರಾಗಿರ್ತಕ್ಕಂಥ ನಮ್ಮ ಗಂಗಾಧರ್ ಅವರಿದ್ದಾರೆ, ಗಜಾನನ್ ಹುಗಾರ್ ಅವರಿದ್ದಾರೆ. ಅಂತಹ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳನ್ನು ತಿಳಿಸ್ತಾ, ಕಲಾವಿದರಿಗೂ ಕೂಡ ಶರಣಾರ್ಥಿಗಳನ್ನು ತಿಳಿಸ್ತಾ, ಇಲ್ಲೆಲ್ಲ ತಾಯಂದ್ರೆ ಭಾಳ ಹೆಚ್ಚು ಸಂಖ್ಯೆಯೊಳಗೆ ಬಂದಿರೇವ. ನೀವೆಲ್ಲ ಇಂಥ ಒಂದು ಪುಣ್ಯ ಕಾರ್ಯದೊಳಗೆ ಪಾಲ್ಗೊಳ್ತಕ್ಕಂಥ ಸೌಭಾಗ್ಯವನ್ನು ಪಡೆದವರಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನು ತಿಳಿಸ್ತಾ, ವಿಷಯ ಏನು ಅಂತಂತಂದ್ರೆ, ಕಳೆದ 2 ವರ್ಷದ ಹಿಂದೆ ನಾನು ಹಾವನೂರು ದ್ಯಾಮವ್ವನ ಜಾತ್ರೆಗೆ ಪುರಾಣಕ್ಕೆ ಬಂದಿದ್ದೆ. ನಾನು ಇಲ್ಲಿ ಸಿದ್ದಾಪುರದ ಶಿವಲಿಂಗ ಶಾಸ್ತ್ರಿಗಳು ಪುರಾಣ ಹೇಳಕತ್ತಿದ್ರು. ಅದ ವರ್ಷನ ನಮ್ಮ ಹಂದಿಗನೂರು ದೇಸಾಯರು ಫೋನ್ ಮಾಡಿ ನನಗೆ ತಾರೀಖು ತಗೊಂಡು, ನೀವು ಹಾವನೂರು ದ್ಯಾಮವ್ವನ ಅಪ್ಪಣೆ ಆಗೈತಿ, ಬರ್ಬೇಕ್ರಿ ಜಾತ್ರೆಗೆ ಪುರಾಣಕ್ಕೆ ನವರಾತ್ರಿಗೆ ಅಂತ ಹೇಳಿದ್ರು. ಅವಾಗ ಬಂದಾಗ ಇಲ್ಲೊಂದು 9 ಮಂದಿ ದೇವಿಗಳು ಕುಂತಿದ್ರಿ. ಅವ ತ್ರಿಶೂಲ ಖಡ್ಗ ಹಿಡ್ಕೊಂಡು ಭಾಳ ಚಂದ ಮಾಡಿದ್ರು. ಅವಾಗ ಮಾತಾಡುವಂಥ ಸಂದರ್ಭದೊಳಗೆ ಬಹುಶಃ ಹಾವನೂರು ದ್ಯಾಮವ್ವ ನನ್ನ ಈ ವರ್ಷ ಕರ್ಸ್ಯಾಳ ಅಂತಂತಂದ್ರೆ ವರ್ಷ ಹಾಕಿ ಸೇವೆಗೆ ನಾವು ಬರಾಕ್ ಸಿದ್ಧದೀವಿ ಅಂತ ಒಂದು ಮಾತು ಬಂದುಬಿಟ್ಟಿತ್ತು. ಆದ್ರೆ ಹೋದ ವರ್ಷ ನಾನು ಇಲ್ಲಿ ಧಾರವಾಡ ಭಾಗದೊಳಗೆ ಪ್ರವಚನಕ್ಕೆ ಪುರಾಣಕ್ಕೆ ಇರ್ತಕ್ಕಂಥ ಸಂದರ್ಭದೊಳಗೆ ಅಲ್ಲಿ 9 ದಿನ ಪುರಾಣಕ್ಕೆ ನಾವು ಒಪ್ಪಿಕೊಂಡಾಗ ಇಲ್ಲಿ ನಮ್ಮ ದೇಸಾಯರು ಮತ್ತೆ ಫೋನ್ ಮಾಡಿದ್ರು ನಮಗೆ, ಅಜ್ಜರ ಮತ್ತು ಈ ವರ್ಷ ಬರ್ಬೇಕ್ರಿ ಅಂತೇಳಿ. ಇಲ್ರಿ ನನಗೆ ಆಗಂಗಿಲ್ಲ ಬರಾಕ, ಇಲ್ಲಿ ಪುರಾಣ ಹಿಡ್ದೀನಿ. ರೊಟ್ಟಿಗವಾಡ ಅಂತ ಒಂದು ಊರದ ಈ ಧಾರವಾಡ ಇದ್ರ ಬಾಜುಕ್ ರೊಟ್ಟಿಗವಾಡದಾಗ ಹೋದ ವರ್ಷ ದೇವಿ ಪುರಾಣ ಹೇಳಾಕಿದ್ದೆ ನಾನು. ಹೀಗಾಗಿ ಬರೋಕ್ಕಾಗಲಿಲ್ಲಲ್ಲ ಅಂಥೇಳಿ ವಿಚಾರ ಮಾಡ್ಕೊಂತ ಕುಂತಂಥ ಸಂದರ್ಭದೊಳಗೆ ಬಹುಶಃ ಈ ವರ್ಷದ ನವರಾತ್ರಿಗೆ ಬಹುಶಃ ಹಾವನೂರು ದ್ಯಾಮವ್ವ ಅಲ್ಲಿ ಬಂದು ಹೋದ ವರ್ಷ ಹೇಳಿದ್ಲು, ತಮ್ಮ ನನ್ನ ಜಾತ್ರೆಗೆ ವರ್ಷ ಬಂದೀನಿ ಬರ್ತೀನಿ ಅಂತಂದು ಬರ್ಲಾರ್ದಂಗೆ ಕುಂತಿಯಲ್ಲೋ ಹೆಂಗ ಅಂತ ಕೇಳಿದ್ಲು. ಅವಾಗ ಕನಸ್ನ್ಯಾಗ ಹೇಳಿದ್ನೇವ, ವರ್ಷ ಬರ್ತೀನಿ ಅಂದಿನೇವ, ಮುಂದಿನ ವರ್ಷ ನಾನೇ ಕರೀಲಿಲ್ಲ ಅಂದ್ರೂ ಕಮಿಟಿಯವ್ರಿಗೆ ನಾನೇ ಹೇಳಿ ನಿನ್ನ ಕ್ಷೇತ್ರಕ್ಕೆ ಬಂದು ಹೋಗ್ತೀನಿ ಅನ್ನುವಂಥ ಮಾತನ್ನು ಕೊಟ್ಟಂಥ ಸಂದರ್ಭಕ್ಕೆ ನಾನಾ ದೇಸಾರಿಗೆ ಫೋನ್ ಮಾಡಿ, ಯಾಕೋ ಹಿಂಗಾಗಿದ್ರಿ ಹೋದ ವರ್ಷ, ಈ ವರ್ಷ ನಾನೇ ಬರ್ತೀನಿ ಅಂತ ಹೇಳಿ ಈ ವರ್ಷ ತಾಯಿಯ ಸನ್ನಿಧಾನಕ್ಕೆ ಬರುವಂಥ ವ್ಯವಸ್ಥೆ ಆಗ್ತದೆ ಅಂತಕ್ಕಂಥದ್ದು. ಕೊಲ್ಲುವೆನೆಂಬ ಭಾಷೆ ದೇವನದಾದರೆ ಗೆಲ್ಲುವೆನೆಂಬ ಭಾಷೆ ಭಕ್ತನದಾದಿತ್ತು ನೋಡ ಅಂತ ಹೇಳ್ತಾರೆ ಶರಣರು. ಜಗದಗಲ ಮುಗಿಲಗಲ ಮೆಗೆಯಗಲ ನಿಮ್ಮಗಲ, ಪಾತಾಳದಿಂದತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಅಂತ ಕರೀತಾರೆ. ಬಹುಶಃ ತಾಯಿಯ ಸನ್ನಿಧಾನದೊಳಗೆ ಯಾರು ಕಾಯ ವಾಚ ಮನಸ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಸೇವೆಯನ್ನು ಮಾಡ್ತಾರೋ ಅವರಿಗೆ ಬೇಡಿದ್ದನ್ನ ಕೊಡ್ತಕ್ಕಂಥ ಶಕ್ತಿ ಯಾರೆಲ್ಲಾದರೂ ಇದ್ರ ಅದು ಹಾವನೂರು ದ್ಯಾಮವ್ವನ ಸನ್ನಿಧಾನದೊಳಗದ ಅಂತಕ್ಕಂಥದ್ದನ್ನ ಭಕ್ತರು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಫಲಾಪೇಕ್ಷೆ ಇಲ್ಲದಂಗೆ ದುಡಿಬೇಕಿಲ್ಲ ಅಷ್ಟ. 8ನೇ ವ್ಯಾಡ್ ಉದಿನ ಕಡ್ಡಿ ತಗೊಂಡು ಬಂದು 10 ಎಕರೆ ಹೊಲ ಸಿಗ್ಲಿ ನಮ್ಮ ಅಪ್ಪಂದ ಅಂದ್ರೆ ನಡೆಯಂಗಿಲ್ಲ ಏನ್ರಿ. ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ದೃಢದಿಂದ ದುಡಿದವನಿಗೆ ದುಡಿದಷ್ಟು ಕೂಲಿ ಅಂತ ಹೇಳ್ತಾರೆ. ದೃಢ ಮನಸ್ಸಿನಿಂದ ದುಡಿಯತಕ್ಕಂಥ ಭಾವನೆ ನಮ್ಮೊಳಗೆ ಬರಬೇಕು. ತಾಯಿ ಸನ್ನಿಧಾನದೊಳಗೆ ಕಸ ಹೊಡಿ ಮುಂದೆ ಪಂಚಾಯಿತಿ ಅಧ್ಯಕ್ಷ ನೋಡ್ತಾನ, ಕಮಿಟಿ ಅಧ್ಯಕ್ಷರು ನೋಡ್ತಾರ ಅಂತೇಳಿ ನೋಡುವಂಗೆ ಕಸ ಹೊಡಿದ ಸೇವಾ ಅಲ್ಲ. ಯಾರೋ ಊರಾನವ್ರು ಹೊಗಳ್ತಾರ ನನಗೆ ಸನ್ಮಾನ ಮಾಡ್ತಾರ ಅಂತೇಳಿ ಸೇವಾ ಮಾಡೋದಲ್ಲ.
ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ಅಂತ ಹೇಳ್ತಾರೆ. ಹೆಂಗಿರ್ಬೇಕು ನಮ್ಮ ಭಕ್ತಿ ಅಂತಂತಂತಂದ್ರ ಮಾಡಿದ್ದು ಕೂಡ ಗೊತ್ತಿರಬಾರ್ದಂತ. ಯಾರಿಗೆ ಗೊತ್ತಿರಬೇಕು ಅಂತಂತಂದ್ರ ಗದ್ದಿಗ್ಯಾಗ ಕುಂತ ದ್ಯಾಮವ್ಗಷ್ಟೇ ಗೊತ್ತಿರಬೇಕು, ಮಾಡಿದ ಮನಸ್ಸಿಗಷ್ಟೇ ಗೊತ್ತಿರಬೇಕು. ಅದಕ್ಕೆ ಕೊಡಬೇಕಂತ ತಾಯಿ ಮನಸ್ಸು ಮಾಡಿದ್ಲು ಅಂತಂತಂದ್ರ ಬೆಳಕಿಂಡ್ಯಾಗಿಂದ ಬಂದು ಬೀಳ್ತೈತಂತ, ಮನ್ಯಾಗ ಬೆಳಕಿಂಡ್ಯಾಗಿಂದ ಬಂದು ಬೀಳ್ತದ. ಅದಕ್ಕೆ ನಾ ಇಷ್ಟು ಮಾಡಿದೆ, ನಾ ಇಷ್ಟು ದುಡ್ದೆ, ನನಗೇನೂ ಕೊಡಲಿಲ್ಲ, ನನಗೇನೂ ಮಾಡಲಿಲ್ಲ ಅನ್ನುವಂಥ ಸಂಕೋಚಿತ ಮನೋಭಾವದೊಳಗೆ ಭಕ್ತರು ಬದುಕಬಾರ್ದು. ಪರೀಕ್ಷೆ ಮಾಡ್ತಿರ್ತಾಳ ತಾಯಿ. ಜಗನ್ಮಾತೆ ಪರೀಕ್ಷೆ ಮಾಡ್ತಾಳ. ಇವ ಎಷ್ಟು ದುಡಿತಾನ, ಈಕೆ ಎಷ್ಟು ದುಡಿತಾಳ, ಎಷ್ಟು ಸೇವಾ ಮಾಡ್ತಾಳ ಅಂತಕ್ಕಂಥ ಪರೀಕ್ಷೆಗೆ ಒಡ್ಡಿರ್ತಾಳ. ಆ ಪರೀಕ್ಷೆಯನ್ನ ನಾವು ಗೆದ್ದಾಗ ಮಾತ್ರ ನಮ್ಮ ಬದುಕು ಗೆಲ್ಲಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಒಂದು ನಾವು ತಿಳ್ಕೊಳ್ಬೇಕು. ಎಷ್ಟೋ ಕಷ್ಟಗಳು ಬರ್ತಾವೆ, ನೋವುಗಳು ಬರ್ತಾವ, ನಿಂದನೆಗಳು ಬರ್ತಾವ, ಅಪಮಾನಗಳು ಬರ್ತಾವ, ಅವಮಾನಗಳು ಬರ್ತಾವ. ಜೀವನದೊಳಗ ಕಷ್ಟ ಸುಖ ದುಃಖಗಳು ಎಲ್ಲವೂ ಕೂಡ ಬರ್ತಾವೆ. ಅದನ್ನೆಲ್ಲವನ್ನ ಎದುರಿಸ್ತಕ್ಕಂಥ ಶಕ್ತಿ ನಮ್ಮೊಳಗಿರ್ಬೇಕು. ಏನ್ರವಾ? ನಮ್ಮೊಳಗಿರ್ಬೇಕು. ಬರುವುದು ದ್ಯಾಮೋಗ ನಮಸ್ಕಾರ ಮಾಡೋದು, ಊರಾನವ್ರಿಗೆಲ್ಲ ಕಷ್ಟ ಕೊಡುವ, ನನಗೆ ಕೊಡಬೇಡ ಅಂತ ಕೇಳೋದು. ಏನ್ರಿ? ನನಗ ಕಷ್ಟ ಕೊಡಬೇಡ, ತ್ರಾಸ ಕೊಡಬೇಡ, ನೋವು ಕೊಡಬೇಡ ಅಂತ ಕೇಳಬಾರ್ದಂತ ಹೇಳ್ತಾರೆ ದೊಡ್ಡವರು. ದೇವಿ ಸನ್ನಿಧಾನದೊಳಗ, ಭಗವಂತನ ಸನ್ನಿಧಾನದೊಳಗೆ ಏನು ಕೇಳಬೇಕು ಅಂತಂತಂದ್ರೆ ಹೇಳ್ತಾರವರು, ತಾಯಿ ನನ್ನನ್ನು ಈ ಭೂಮಿಯೊಳಗೆ ಹುಟ್ಟಿಸ್ಬಿಟ್ಟಿವ, ಎಷ್ಟು ಕಷ್ಟ ಕೊಡ್ತಿ ಕೊಡು, ಎಷ್ಟು ನೋವು ಕೊಡ್ತಿ ಕೊಡು, ಎಷ್ಟು ತ್ರಾಸ ಕೊಡ್ತಿ ಕೊಡು, ಆದ್ರೆ ಆ ಕಷ್ಟವನ್ನು ಎದುರಿಸ್ತಕ್ಕಂಥ ಶಕ್ತಿ ಕೊಡು ಅಂತಕ್ಕಂಥ ಪ್ರಾರ್ಥನೆ ಮಾಡ್ಕೊಂಡು ಬಿಡ್ರಿ. ಎಲ್ಲವನ್ನ ಗೆಲ್ತಕ್ಕಂಥ ಶಕ್ತಿ ನಿಮ್ಮೊಳಗೆ ಬರ್ತದೆ. ಗೆಲ್ತೀನಿ, ನಾನು ಸಾಧಿಸ್ತೀನಿ ಅನ್ನುವಂಥ ಛಲ ಬೇಕು ಮನುಷ್ಯ. ನನ್ನಿಂದ ಏನೂ ಆಗಂಗಿಲ್ಲ ಅಂತ ಕುಂತ್ರ ಏನೂ ಆಗಂಗಿಲ್ಲವ, ಟುರ್ಪುಸ್ ಪುರ್ಮಾಮ ಅನ್ಕೋತ್ಕೊಂಡ್ರದ್ ಮನ್ಯಾಗ. ಅದಕ್ಕೆ ಗೆಲ್ಲುತ್ತೇನೆ, ನಾನು ಸಾಧಿಸ್ತೇನೆ, ನನ್ನಿಂದ ಆಗ್ತದ ಅನ್ನುವಂಥ ಮನೋಬಲ ಎಲ್ಲವನ್ನು ಕೂಡ ಗೆಲ್ಲಿಸ್ಲಿಕ್ಕೆ, ಸಾಧನೆಯನ್ನು ಮಾಡಲಿಕ್ಕೆ ದಾರಿಯನ್ನು ತೋರಿಸ್ತದಂತ. ಅಂತಹ ಕೆಲಸವನ್ನು ಇವತ್ತು ಹಾವನೂರಿನ ಭಕ್ತರು ನೀವೆಲ್ಲ ಕೂಡ್ಕೊಂಡು ಮಾಡಕತ್ತೀರಿ. ಇದು ಸಾಮಾನ್ಯದ ನೆಲ ಅಲ್ಲ. ಇದು ಬಹುಶಃ ಈ ಭಾಗದೊಳಗೆ ಶಿರಸಿ ಮಾರಿಕಾಂಬ ಜಾತ್ರೆ ಬಿಟ್ರೆ ಬಹುಶಃ ಹಾವನೂರು ಜಾತ್ರೆನ ಬಹಳ ಅತ್ಯದ್ಭುತವಾಗಿ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಕಮಿಟಿ, ಮಕ್ಕಳನ್ನ ದುಡಿಸ್ಕೊಳ್ತಕ್ಕಂಥ ಶಕ್ತಿ, ಒಂದು ಒಳ್ಳೆಯ ಉತ್ತಮವಾದಂಥ ಕಮಿಟಿಯನ್ನು ಪಡ್ಕೊಂಡು ಜಾತ್ರೆ ಈ ಭಾಗದಾಗ ನಡೀತದ ಅಂತಂತಂದ್ರೆ ಅದು ಹಾವನೂರು ದ್ಯಾಮವ್ವನ ಕಮಿಟಿಯವರು ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು. ಈ ಭಾಗದೊಳಗೆ ನಮಗೆಲ್ಲ ಹೆಮ್ಮೆ, ಅಭಿಮಾನ ಅನ್ನಿಸ್ತದ. ಎಲ್ಲೆಲ್ಲೋ ಹೋಗಿರ್ತೀವಿ. ಹಾವೇರಿ ಅಂತಂದ್ರೆ ಬಹುಶಃ ಅಜ್ಜರ ಹಾವನೂರು ಬರ್ತೈತೆ ಅಲ್ರಿ, ಅದ ಹಾವೇರಿ ಏನ್ರಿ ಅಂತ ಕೇಳ್ತಾರೆ. ಅಷ್ಟರ ಮಟ್ಟಿಗೆ ದ್ಯಾಮವ್ವನ ಪವಾಡ ಲೀಲೆಗಳು ಮಹಾರಾಷ್ಟ್ರ ಆ ಕಡೆ ಗಡಿ ಭಾಗದಲ್ಲೆಲ್ಲ ಕೂಡ ತಾಯಿಯ ಭಕ್ತರದಾರ. ಅಲ್ಲೆಲ್ಲ ಹಾವನೂರು ದ್ಯಾಮವ್ವ ಗೊತ್ತೇನ್ರಿ, ಹೋಗಿರ್ತೀರೇನ್ರಿ, ಎಷ್ಟು ದೂರ ಆಗ್ತದ್ರಿ ನಿಮ್ಮ ಊರಿಗೆ ಅಂತ ಕೇಳ್ತಾರೆ ನಮಗೆ. ಬಹುಶಃ ನೀವು ಹಾವನೂರು ದ್ಯಾಮವ್ವ ಹೋಗ್ಬೇಕಾದ್ರೆ ನಮ್ಮ ಅಗಡಿ ಮೇಲೆ ಹಾಸಿ ಹೋಗ್ಬೇಕ್ರಪ್ಪ, ಬರ್ರಿ ನಮ್ಮ ಮಟ್ಟಕ್ಕೂ ಅವಾಗಂತ ನಾವು ಹೇಳೋ ಪಾಳೆ ಬಂದದ್ದು ನಮಗೆ. ಬಹುಶಃ ಅಷ್ಟರ ಮಟ್ಟಿಗೆ ಅಂಥ ಶಕ್ತಿಯನ್ನು ಪಡೆದಿರ್ತಕ್ಕಂಥ ದ್ಯಾಮವ್ವನ ಸನ್ನಿಧಾನದೊಳಗೆ ನಾವೆಲ್ಲ ಸೇವಾ ಮಾಡಕತ್ತೀವಲ್ಲ, ನಮ್ಮೆಲ್ಲರ ಬದುಕು ಪಾವನ ಆಗ್ತಕ್ಕಂಥದ್ದು. ಆ ನಿಟ್ಟಿನೊಳಗೆ ಬಹುಶಃ ಪ್ರತಿ ವರ್ಷನೂ ಕೂಡ ಒಬ್ಬೊಬ್ಬ ಪುರಾಣಿಕರನ್ನ, ಒಳ್ಳೆಯ ಅನುಭಾವಿಗಳನ್ನು ಕರೆಸ್ತಾರ. ಬಹುಶಃ ಇವತ್ತು ಎಷ್ಟೋ ಕಡೆಗೆ ಪುರಾಣ ಪ್ರವಚನಗಳು ಬಂದಾಗ್ಯಾವ, ಪುರಾಣ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅಂಥ ಪರಿಸ್ಥಿತಿ ಇವತ್ತಿನ ವಾತಾವರಣ ನಿರ್ಮಾಣ ಆಗ್ಯದ. ಆದರೆ ಪ್ರತಿ ವರ್ಷವೂ ಕೂಡ ಎಲ್ಲೆಲ್ಲೋ ದೂರದಲ್ಲಿರ್ತಕ್ಕಂಥ ಅನುಭಾವಿಗಳನ್ನು ಕರ್ಕೊಂಡು ಬಂದು ಉತ್ತಮವಾದ ಪ್ರವಚನ ಪುರಾಣವನ್ನು ಹೇಳಿಸ್ತಕ್ಕಂಥ ಕೆಲಸವನ್ನು ಏನು ಗ್ರಾಮದೇವಿ ಹಾವನೂರು ದ್ಯಾಮವ್ವನ ಕಮಿಟಿಯವ್ರು ಮಾಡಕತ್ತಾರಲ್ಲ, ಅವ್ರಿಗೊಂದು ಜೋರಾದ ಚಪ್ಪಾಳೆಯನ್ನು ತಟ್ರಿ ನೀವೆಲ್ಲ. ಪುರಾಣ ಹಚ್ಚಾರ ಅಂತಂತಂದ್ರೆ ಅವ್ರಿಗೆ ಕೆಲಸ ಇಲ್ಲ ಅಂತಲ್ಲ, ಪುರಾಣ ಹೇಳಕ್ ಬಂದಾರ ಅಂತಂದ್ರೆ ಸ್ವಾಮಿಗಳಿಗೆ ಕೆಲಸ ಬಗಸಿ ಇಲ್ಲ ಅಂತಲ್ಲ, ಕೇಳಕ್ ಬಂದಿರಿ ಅಂದ್ರೆ ನಿಮಗೂ ಏನೂ ಇಲ್ಲ ಅಂತಲ್ಲ. ಕೇಳೋದ್ರಿಂದ ಬದುಕೇನಾಗ್ತದ ಅಂತಂತಂದ್ರ ನಮ್ಮ ಬದುಕನ್ನು ಹಸನು ಮಾಡ್ತಕ್ಕಂಥ ಶಕ್ತಿ ದೇವಿ ಪುರಾಣದೊಳಗದೆ ಅಂತಕ್ಕಂಥದ್ದು. ದೇವಿ ಪುರಾಣ ಅಂತಂದ್ರೆ ಅರ್ಥಾತ್ ದೇಹದ ಪುರಾಣ ಇದು. ಇಲ್ಲಿ ಬರ್ತಕ್ಕಂಥ ಶುಂಭ ನಿಶುಂಭರು, ಮಹಿಷಾಸುರ, ರಾಕ್ಷಸರ ಸಂಹಾರ ಆಗಕತ್ತೈತಿ ಅಂತಂತಂದ್ರ ಇಲ್ಲೊಂದೊಂದು ಕುಂಬಳಕಾಯಿ ಕಡಿದು ಹೋದ್ರೆ ಸಂಹಾರ ಆತಂತಲ್ಲ, ನಮ್ಮಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳು ಅಂತಕ್ಕಂಥ ರಾಕ್ಷಸರನ್ನು ನಾವು ಕೊಂದು ಹೋಗಬೇಕಾಗಿದೆ ಈ ನೆಲದೊಳಗೆ. ಕಾಮ ಕ್ರೋಧ ಮೋಹ ಲೋಭ ಮದ ಮಸ್ತರಗಳಂತಕ್ಕಂಥ ರಾಕ್ಷಸರನ್ನು ಸುಟ್ಟು ಹಾಕಬೇಕಾಗ್ಯದ. ಅವಾಗ ಮಹಾಪುರಾಣವನ್ನು ಕೇಳಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದು.
ಅದು ಬಿಟ್ಟು ಸುಮ್ಮನೆ ಗುಳ್ಳವ್ ಕುಂತ ಪುರಾಣ ಕೇಳಿ ಹುಗ್ಗಿ ಉಂಡೋಗಿ ಮನ್ಯಾಗ ಹೊಚ್ಕೊಂಡು ಮಕ್ಕೊಂಡ್ರೆ ನಡೆಯಂಗಿಲ್ಲವ ಏನ್ರಿ. 9ರ ಮೇಲೆ ಹತ್ತು, ಬಾಗಲ ಹೊತ್ತು, ಚಾದರ್ ಹೊತ್ತು, ನಿದ್ದೆ ಹತ್ತನು ಕಾಲ್ ನಂಬುದು. ಪುರಾಣ ಹೇಳಕ್ ಬಂದವ್ರು ಹೇಳ್ತಾರ, ಹಚ್ಚಾಕ್ ಬಂದವ ಮೈಕ್ ಹಚ್ತಾನ, ನಾವು ಒಟ್ಟು ಕುಂತು ಕೇಳೋದೈತಿ, ಹೋಗಿ ಮನ್ಯಾಗ ಮಕ್ಕೊಂಡ್ರೆ ನಡೆಯಂಗಿಲ್ಲ. ನಮ್ಮಲ್ಲಿ ಕೂಡ ಬದಲಾವಣೆ ಬರಬೇಕು. ಹೀಗಾಗಿ ನಮ್ಮ ಹಾವೇರಿ ತಾಲೂಕಿನ ಒಂದು ಭಾಗವಾಗಿರ್ತಕ್ಕಂಥ ಹಾವನೂರು, ನಾವು ಹಾವೇರಿ ತಾಲೂಕಿನವರ, ಅಗಡಿಯವರು, ನೀವು ಹಾವೇರಿ ತಾಲೂಕಿನವರ. ಅದಕ್ಕೆ ನನಗೆ ಹೇಳಾಕ ಭಾಳ ಹಕ್ಕೈತಿ ಈ ಊರಾಗ ಏನ್ರಿ. ಈ ಊರಾಗ ನಮ್ಮ ಗಿಡ ಅದಾವು, ಈ ಊರಾಗ ಸ್ಮಶಾನದಾಗ ಶಾಲ್ಯಾಗ ನಮ್ಮ ಗಿಡಗಳದಾವು. ಈ ಊರಾಗ ನಮಗೆ ಹೇಳಾಕ ಒಂದು ಏನು ಹಕ್ಕೈತಿ ಅಂತಂತಂದ್ರೆ ನಮ್ಮಲ್ಲಿ ಒಂದು ಬದಲಾವಣೆ ತರುವಂಥ ಕೆಲಸ ಹಾವನೂರು ದ್ಯಾಮವ್ವನ ಸನ್ನಿಧಾನದೊಳಗೆ ನಡಿಬೇಕಾಗಿದೆ. ಏನ್ರಿ ಅಜ್ಜರ ಬದಲಾವಣೆ ಅಂತ ಪ್ರಶ್ನೆ ಮಾಡ್ಬೋದು ನೀವೆಲ್ಲ. ಬಹುಶಃ ಪ್ರತಿ ವರ್ಷನೂ ಪುರಾಣ ಹೇಳೋರು ಹೇಳ್ತಾರ, ನಾವು ಕುಂತು ಕೇಳೋರಾಗಿವಿ. ಆದ್ರೆ 1ನೇ ಅಧ್ಯಾಯ ಯಾರು ಹೇಳ್ರಿ ಅಂದ್ರೆ ಎದ್ದು ನಿಂತು ಹೇಳ್ತೀರ ನೋಡೋಣ. ಯಾರಿಗೂ ನೆನಪಿಲ್ಲ. ಅವ್ರು ಹಾಡ್ತಾರ, ನಾವು ಕೇಳಿದೀವಿ ಹೋದಿವಿ ಅನ್ನೋದು ಬೇಡ. ಬಹುಶಃ ದೇವಿ ಪುರಾಣವನ್ನು ಯಾರು ಬರ್ದಾರ ಅಂತಾರೆ ನೆನಪದ ನಿಮ್ಗೆ? ಯಾರಿಗಾರ ಯಾರು ಹೇಳ್ರಿ ನೋಡೋಣ, ದೇವಿ ಪುರಾಣ ಯಾರು ಬರ್ದಾರ? ಇದನ್ನ ಯಾರು ಬರ್ದಾರಿವ? ಚಿದಾನಂದ ಅವಧೂತರು ನೆನಪದ. ಅದಕ್ಕೆ ಈ ಪುರಾಣವನ್ನ ಬರೆದದ್ದನ್ನ ಅವ್ರು ಹೇಳಿದ್ರು, ನಾವು ಕೇಳಿದೀವಿ ಅನ್ನೋಕ್ಕಿಂತ ಬದಲಿಗೆ ಬಹುಶಃ ಈ ಊರಾಗ ನಾನು ಕಮಿಟಿಯವರಿಗಾತು, ಹಿರಿಯರಿಗಾತು ಒಂದು ಬದಲಾವಣೆ ಬಂದ್ರೆ ಬಹಳ ಸಂತೋಷ ಅಂತ ನನಗನ್ನಿಸ್ತದೆ. ಏನು ಅಂತಂತಂದ್ರೆ ಪ್ರತಿಯೊಬ್ಬರು ಬರೋ ಮುಂದೆ ಮನೆಯಾಗಿಂದ ಒಂದೊಂದು ದೇವಿ ಪುರಾಣ ಗ್ರಂಥ ತಗೊಂಡು ಬಂದು ಆ ಪುರಾಣಿಕರ ಹಾಡೋ ಮುಂದೆ ಏನು ಹಾಡ್ತಿರ್ತಾರ ಅದ್ರ ಜೊತೆಗೆ ನೀವು ಒಂದೊಂದು ಸಾಲು ನೋಡ್ಕೊಂತ ಮನಸ್ಸಿನಾಗ ಹೇಳ್ಕೊಂತ ಹೋದ್ರೆ ಸಾವಿರಾರು ಜನ ಏಕಕಾಲಕ್ಕೆ ದೇವಿ ಪುರಾಣವನ್ನು ಪಠನ ಮಾಡಿರ್ತಕ್ಕಂಥ ಶಕ್ತಿ ಹಾವನೂರು ಭಾಗದೊಳಗೆ ಬರ್ತದೆ ಅಂತಕ್ಕಂಥದ್ದು. ಬಹುಶಃ ಮನೆಯಿಂದಲೂ ಒಂದೊಂದು ದೇವಿ ಪುರಾಣ ಗ್ರಂಥ ತಗೊಂಡು ಬರ್ರಿ, ಇಲ್ಲಪ್ಪ ಅಂತಂದ್ರೆ ಕಮಿಟಿಯವರೇ ಇಲ್ಲೊಂದು 100-200 ಪುಸ್ತಕಗಳನ್ನು ಖರೀದಿ ಮಾಡಿ ಬಂದಾಗ ಇಲ್ಲೆಲ್ಲರೂ ಒಂದೊಂದು ಪುಸ್ತಕವನ್ನು ಮುಂದಿಟ್ಟುಕೊಂಡು ಓದುವಂಥ ಪ್ರಯತ್ನವನ್ನು ಮೇಲಿಂದ ಮೇಲೆ ನೋಡುವಂಥ ಪ್ರಯತ್ನ ಮಾಡಿದ್ರೆ ಕೆಲವೇ ವರ್ಷಗಳಲ್ಲಿ ದೇವಿ ಪುರಾಣ ಗ್ರಂಥ ಇಲ್ಲದನ 18 ಅಧ್ಯಾಯವನ್ನು ಓದತಕ್ಕಂಥ ಶಕ್ತಿ ಹಾವನೂರು ದ್ಯಾಮವ್ವ ಇಲ್ಲೆಲ್ಲ ಭಕ್ತರಿಗೆ ಕೊಡ್ತಾಳೆ ಅಂತಕ್ಕಂಥದ್ದು. ಕೇವಲ ಕೇಳೋದಕ್ಕಿಂತ ಆ ಪುಸ್ತಕವನ್ನು ತೆಗೆದು ಅವ್ರು ಹೇಳೋ ಮುಂದೆ ನಾವೂ ಕೂಡ ಅವ್ರ ಜೊತೆಗೆ ಧ್ವನಿಗೂಡಿಸಿ ಹೇಳುವಂಥ ಪ್ರಯತ್ನ ಮಾಡಿದ್ರೆ ಸಹಸ್ರ ಸಂಖ್ಯೆ ಒಳಗೆ ದೇವಿ ಪುರಾಣದ ಪಠನ ಈ ವೇದಿಕೆ ಮುಖಾಂತರ ಆಗ್ಬೋದಲ್ಲ ಅನ್ನುವಂಥ ಒಂದು ಪ್ರಯತ್ನ. ಬಹುಶಃ ಅಂಥ ಪ್ರಯತ್ನಕ್ಕೆ ಮುಂದಿನ ವರ್ಷದಿಂದ ನೀವೇನಾದರೂ ಪ್ರಯತ್ನಕ್ಕೆ ಹೆಜ್ಜೆ ಇಟ್ಟರೆ ಇಲ್ಲಿ ಒಂದು 100-200 ಪುಸ್ತಕ ಇಡೋದು, ಇಲ್ಲಿ ಓದಿದ ಮೇಲೆ ಮತ್ತೆ ತೊಗೊಂಡೋಗಿ ಗುಡಿಯಾಗ ಆ ಪುಸ್ತಕವನ್ನು ಇಟ್ಟು ಹೋಗುವಂಥ ವ್ಯವಸ್ಥೆ ಆದರೆ ಬಹುಶಃ ಮುಂದಿನ ಮಕ್ಕಳು ಕೂಡ ಆ ಪುರಾಣವನ್ನು ಪಠನ ಮಾಡ್ತಕ್ಕಂಥ ಪ್ರಯತ್ನ ಆಗ್ತದೆ ಅನ್ನುವಂಥದ್ದು. ಇಲ್ಲೆಲ್ಲ ನಾವೇನು ಕಲಿಬೇಕಾಗ್ಯದ ಅಂತಂತಂದ್ರೆ ಬಹಳ ಜನ ತಾಯಂದ್ರು ಮಠಮಾನ್ಯಗಳಿಗೆ ಹೋದಾಗ ನನ್ನ ಮಗ ಏನು ಹೇಳಿದ್ರು ಕೇಳಂಗಿಲ್ರಿ ಅಜ್ಜರ, ನನ್ನ ಮಗಳು ಏನು ಹೇಳಿದ್ರು ಕೇಳಂಗಿಲ್ರಿ, ಒಂದು ನಿಂಬೆಯನ್ನು ಮಾಡಿಕೊಡ್ರಿ ಅಂತ ಬರ್ತಾರೆ ಇವ್ರ ಮಠಕ್ಕೆ. ಅದಕ್ಕೆ ಮಕ್ಕಳು ಹೇಳಿದ್ರೆ ಕೇಳಂಗಿಲ್ವ, ನೋಡಿ ಕಲಿತಾರೆ ಅಂತಕ್ಕಂಥದ್ದು. ಮೊದಲು ನೀವು ಪುಸ್ತಕ ತೆಗೆದು ಓದೋದು ಪ್ರಯತ್ನ ಮಾಡಿದ್ರ ಅವರು ಪುಸ್ತಕ ತೆಗೆದು ಓದಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಬಿಡ್ತೀರಿ, ನೀವ ಮೊಬೈಲ್ ತೊಗೊಂಡು ಹಿಂಗೆ ತಿಕ್ಕೋ ಅಂತ ಕುಂಡಿರ್ತೀರಿ, ಅವರು ಮೊಬೈಲ್ ಹಿಡ್ಕೊಂಡು ತಿಕ್ಕೋ ಅಂತ ಕುಂಡ್ರಾಕತ್ತಾರೆ ಅಷ್ಟೆ. ಮಾಡಿದ್ದನ್ನು ಗೊತ್ತೈತೇನ್ರಿ ನಿಮ್ಗೆ? ಶಾನೆ ಅದಿರಿ ನೋಡಿ ನೀವು. ನಾವು ಏನು ಮಾಡ್ತೀವೋ ಅದ್ರ ಮಕ್ಕಳು ಮಾಡ್ತಾವ. ನೀವು ಹಿರಿಯರಿಗೆ ದಿನ ಎದ್ದು ಕೂಡಲೇ ನಿಮ್ಮ ಮನ್ಯಾಗ ಅತ್ತಿ ಮಾವಾಗ ಅವ್ವ ಅಪ್ಪಗೆ ನಮಸ್ಕಾರ ಮಾಡ್ರಿ, ಮಕ್ಕಳು ನಮಸ್ಕಾರ ಮಾಡಕ್ಕೆ ಚಲೋ ಮಾಡ್ತಾವ. ನೀವು ದಿನ ಎದ್ದು ಕೂಡಲೇ ಮುಖ ತಕ್ಕೊಂಡು ಹನಿ ಮೇಲೆ 3 ಬುಳಿ ವಿಭೂತಿನೋ ಭಂಡಾರನೋ ಕುಂಕುಮನ ಹಚ್ಕೋರಿ, ಮಕ್ಕಳು ಹಚ್ಕೊಳಕ್ಕೆ ಪ್ರಯತ್ನ ಮಾಡ್ತಾವ. ನಾವ 10 ಗಂಟೆಗೆ ಎದ್ರೆ ಮತ್ತು ಮಕ್ಕಳು 12 ಗಂಟೆಗೆ ಹೇಳ್ತಾವ. ಹೇಳಂಗಿಲ್ರಿ, ಮಾಸ್ತರ್ ನಿಂತು ಹೋದ್ರೆ ಹುಡುಗರು ಓಡಾಡಿ ಹೋದಿದ್ವು ಅಂತ ಟಿಮ್ ಅದು ಹೇಳೋದು ಬೇಡ. ಅದಕ್ಕೆ ಯಥಾ ಗುರು ತಥಾ ಶಿಷ್ಯ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಹೇಳಿಬಿಟ್ಟಾರ. ಅದಕ್ಕೆ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಆಗಿರ್ತಾಳೆ. ಹೀಗಾಗಿ ಮೊದಲು ನಾವು ಬದಲಾವಣೆ ಆದ್ರೆ ನಮ್ಮ ಮನೆಯಾಗಿರ್ತಕ್ಕಂಥ ಮಕ್ಕಳು ಬದಲಾವಣೆ ಆಗ್ತಾರೆ ಅಂತ ಕೆಲಸಗಳು ಇವತ್ತು ಮನೆಗಳಲ್ಲಿ ಆಗಬೇಕಾಗಿದೆ. ಅದನ್ನು ನಾವು ಮಾಡಕ್ಕೆ ತಯಾರಿಲ್ಲ. ಸಂಜೆ 6 ಗಂಟೆ ಆದ್ರೆ ಧಾರಾವಾಹಿ ಬೇಕು ನಮಗೆ. ಅದು ಯಾವುದೋ ಧಾರಾವಾಹಿ ಅಂತ್ರಿ, ಮನೆಯೊಂದು 3 ಬಾಗಿಲು ಒಂದು ಧಾರಾವಾಹಿ ಹೆಸರು ಏನೇವ ಕೇಳಿರಿ ಅನ್ನೋದ್ರ ಹೆಸರು? ಧಾರಾವಾಹಿ ಹೆಸರೇನ್ರಿ? ಮನೆಯೊಂದು 3 ಬಾಗಿಲ, ಅತ್ತಿದೊಂದು ಬಾಗಿಲ, ಸೊಸಿದೊಂದು ಬಾಗಿಲ, ಮಾವಂದೊಂದು ಬಾಗಿಲ. ಮನೆಯಾಗ ಗಂಡಗೆ ಬಾಗಿಲನೇ ಇಲ್ಲ, ಅದು ನಡ್ಬರ್ಕ ನೇತಾಡ್ತದ ಹಗ್ಗ ಹಿಡ್ಕೊಂಡು. ಇವು 3 ಒಂದೊಂದು ದಿಕ್ಕಿಗೆ ಹೋದ್ರೆ ಅದು ಮನೆ ನಡೆಸೋದು ಯಾಕಡೆ ಹೋಗ್ಬೇಕು? ಅದು
ಯಾರು ಬೆನ್ನು ಹತ್ಬೇಕು? ಈ ಕಡೆ ಅವ್ವನ ಮಾತು ಕೇಳ್ಬೇಕಾ, ಈ ಕಡೆ ಅಪ್ಪನ ಮಾತು ಕೇಳ್ಬೇಕಾ, ಈ ಕಡೆ ಕಟ್ಕೊಂಡ ಹೆಂಡತಿ ಮಾತು ಕೇಳ್ಬೇಕು? ಅದಕ್ಕೆ ಮನೆತನಗಳನ್ನು ಮುರಿತಕ್ಕಂಥವು ಹೇಳುವ ಧಾರಾವಾಹಿಗಳಾದರೆ ಮನೆಗಳನ್ನು ಕಟ್ಟುವಂತಹ ಧಾರಾವಾಹಿ ಯಾವುದು ಅಂದರೆ ಈ ಧರ್ಮ ದರ್ಶನ ಅಂತಕ್ಕಂಥ ಧಾರಾವಾಹಿ ಅಂತಕ್ಕಂಥದ್ದು. ಹೀಗಾಗಿ ಪುರಾಣ, ಪ್ರವಚನ, ಕೀರ್ತನೆಗಳು ನಮ್ಮ ಮನಸ್ಸನ್ನು ಬದಲಾವಣೆ ಮಾಡ್ತಾವೆ. ಹೀಗಾಗಿ ತಾಯಂದ್ರು ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಉದಾರತೆಯ ಮನೋಭಾವದಿಂದ ಮನೆತನವನ್ನು ನಡೆಸ್ತಕ್ಕಂಥದ್ದು.